ಮೊನ್ನೆ ಹಾಸನದಲ್ಲಿ ಬುಲೆಟ್ನಲ್ಲಿ ಜಾಲಿ ರೈಡ್ ಹೊರಟಂತಹ ಯುವತಿಯೊಬ್ಬರು ಸಾವನ್ನಪ್ಪಿದ್ರು. ಈ ದುರಂತಕ್ಕೆ ಕಾರಣವಾಗಿದ್ದು ಅವೈಜ್ಞಾನಿಕ ಹಂಪ್ ಅನ್ನೋದು ಗೊತ್ತಾಗಿತ್ತು. ಈಗ ಎಚ್ಚೆತ್ತುಕೊಂಡಿದ್ದಾರಂತೆ ಪಾಲಿಕೆಯ ಅಧಿಕಾರಿಗಳು. ರಾತ್ರೋರಾತ್ರಿ ಹಂಪ್ಸ್ಗೆ ಬಿಳಿ ಪಟ್ಟೆಯನ್ನು ಬಳಿದು ರಿಫ್ಲೆಕ್ಟ್ ಅಳವಡಿಕೆ ಮಾಡಿದಾರಂತೆ. ಪೊಲೀಸರ ಸೂಚನೆಯ ಮೇರೆಗೆ ಎಲ್ಲ ಹಂಪ್ಸ್ಗಳಿಗೂ ಕೂಡ ವೈಟ್ ಲೈನ್ಸ್ ಅನ್ನು ಅಳವಡಿಸಲಾಗಿದೆ. ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿ ಭಾನುವಾರ ರಾತ್ರಿ ನಡೆದಂತಹ ಆಕ್ಸಿಡೆಂಟು. ಈ ಆಕ್ಸಿಡೆಂಟ್ನಲ್ಲಿ ಸೈನಿಕನ ಪುತ್ರಿ ಪ್ರಿಯಾ ಸಾವನ್ನಪ್ಪಿದ್ರು. ಸ್ವಾತಿ ಅಂಥೇಳಿ ಗಂಭೀರವಾಗಿ ಗಾಯಗೊಂಡಿದ್ರು. ಇಬ್ಬರು ಕೂಡ MCA ಓದ್ತಾ ಇದ್ರು, ಒಂದೇ ತರಗತಿಯವರು. ಬುಲೆಟ್ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ನೋಡಿ, ಈಗ ರಾತ್ರೋರಾತ್ರಿ ಹಾಸನದ ಹಂಪ್ಸ್ಗಳಿಗೆ ಯಾವ ರೀತಿ ನಿಯಮದ ಪ್ರಕಾರ ಬಿಳಿ ಲೈನ್ಗಳನ್ನು ಅಳವಡಿಸುವಂತಹ ಕೆಲಸ ಆಗಿದೆ ಅಂಥೇಳಿ. ಈ ಕೆಲಸವನ್ನು ಮೊದಲೇ ಮಾಡಿದರೆ, ಈ ಕಾರ್ಯಪ್ರವೃತ್ತತೆಯನ್ನು ಮೊದಲೇ ಪ್ರದರ್ಶನ ಮಾಡಿದರೆ ಒಬ್ಬರು ಬಲಿಯಾಗೋ ತಪ್ತಿತ್ತು, ಮತ್ತೊಬ್ಬರು ಆಸ್ಪತ್ರೆ ಪಾಲಾಗೋ ತಪ್ತಿತ್ತು. ಈಗ ಒಂದು ಪ್ರಾಣಹಾನಿಯಾಗಿ ಮತ್ತೊಬ್ಬರು ಆಸ್ಪತ್ರೆ ಸೇರಿದ ಮೇಲೆ ಎದ್ನೋ ಬಿದ್ನೋ ಅಂಥೇಳಿ ಪಾಲಿಕೆಯ ಅಧಿಕಾರಿಗಳಿಗೆ ಜ್ಞಾನೋದಯ ಆಗಿದೆ. ಇರೋ ಬರೋ ಹಂಪ್ಸ್ಗಳಿಗೆಲ್ಲ ಈ ರೀತಿಯ ಬಿಳಿ ಪಟ್ಟಿಯನ್ನು ಹೊಡೆಯೋದಕ್ಕೆ ಮುಂದಾಗಿದ್ದಾರಂತೆ. ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಕೆಲಸವನ್ನು ಬಿಟ್ಟುಬಿಡಿ ಅಂಥೇಳಿ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದು ಹಾಸನದಲ್ಲಿ ಅವೈಜ್ಞಾನಿಕ ಹಂಪ್ಸ್ಗೆ ರಾತ್ರೋರಾತ್ರಿ ಬಿಳಿ ಪಟ್ಟಿಯನ್ನು ಎಳೆದಿರುವಂತಹ ದೃಶ್ಯ. ಈ ಕೆಲಸವನ್ನು ಮೊದಲೇ ಮಾಡಿದರೆ ಒಬ್ಬ ಯುವತಿಯ ಪ್ರಾಣವನ್ನು ಬದುಕಿಸಿದಂತಹ ಪುಣ್ಯನಾದರೂ ಅಧಿಕಾರಿಗಳಿಗೆ ಬರ್ತಿತ್ತು. ಈಗ ಒಂದು ಪ್ರಾಣ ಹೋಗಾದ ಮೇಲೆ ಎಚ್ಚೆತ್ತುಕೊಂಡಿರೋದು ಕೂಡ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. This is my fucking game. So sweet.